ಏ ಹಾಯ್ ರಮ್ಯಾ. ಹಾಯ್ ಅನು. ಏನ್ ಮಾಡ್ಲಿಕತ್ತಿ? ಏನಿಲ್ಲಮ್ಮ, ಸುಮ್ನೆ ನಿಂತ್ಕೊಂಡಿದೀನಿ. ಚಂದ ರೆಡಿ ಆಗಿದಿ, ಏನ್ರ ರೀಲ್ಸ್ ಮಾಡೋಣ ಬಾ. ನಾನ್ ರೀಲ್ಸ್ ಮಾಡಕ್ಕಲ್ಲ ಸೀರೆ ಉಟ್ಕೊಂಡಿರೋದು. ಮತ್ತೆ ಎಲ್ಲ ಸರಿಗಿದ್ಯಾ ಚೆಕ್ ಮಾಡೋಣ ಅಂತ ಸೀರೆ ಉಟ್ಕೊಂಡೆ. ಯಾಕೆ? ನಾನ್ ನಿಂಗೆ ಕಳ್ಸಿದ್ನಲ್ಲ ಡೀಟೇಲ್ಸ್. ಆಗಸ್ಟ್ 9 ಮತ್ತೆ 11ನೇ ತಾರೀಕು ರಾಯರ ಆರಾಧನೆ ಇದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹೌದಾ? ಚೆಕ್ ಮಾಡು ಇಲ್ಲಿ. ಓ ರೈಟ್, ನೀ ಕಳ್ಸಿದ್ಯಲ್ಲ, ನೋಡೇ ಇಲ್ಲ, ಮರ್ತೋಗ್ಬಿಟ್ಟಿನಿ. ಅದಕ್ಕೆ ಎಲ್ಲ ಸರಿಗಿದ್ಯಾ ಅಂತ ಒಂದ್ಸರಿ ಹಾಕೊಂಡ್ ನೋಡ್ದೆ ಅಷ್ಟೇ. Nice, try ಹಾಗೆ ಇದೇ ಮೊದಲನೇ ಬಾರಿಗೆ ರಾಘವೇಂದ್ರ ಸ್ವಾಮಿಗಳ ರಥೋತ್ಸವ ಕೂಡ ನಡೀತಾ ಇದೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ರಥ ಏರಿ ಬರೋದನ್ನ ನೋಡೋದು ಎಷ್ಟು ಖುಷಿ ಅಲ್ವಾ? ಹೌದು, ಇದೇ ಆಗಸ್ಟ್ 9 ಮತ್ತೆ 11ನೇ ತಾರೀಕು ನಮ್ಮ ಇದೇ ವ್ಯಾಂಕೋವರ್ ಕ್ಯಾನಡಾದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೀತಾ ಇದೆ. ಇದು 354ನೇ ಆರಾಧನೆ. ಇದನ್ನ ರಾಘವೇಂದ್ರ ಅಷ್ಟೋತ್ತರ ಮಂಡಳಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ತೊಟ್ಲು ಮತ್ತೆ ಪಲ್ಲಕ್ಕಿ ಇಂಡಿಯಾದಿಂದ ತರ್ಸ್ಲಿಕತ್ತಾರಂತ. ಓ ಹೌದಾ? ಅಲ್ಲಿ ಮೈಸೂರ್ನಾಗ ಆರ್ಟಿಸ್ಟ್ ಹತ್ರದಿಂದ ಮಾಡ್ಸಿ ಇಲ್ಲ ಕಳಿಸ್ಲತ್ತಾರಂತ ಆರಾಧನೆ ಸಲುವಾಗಿ. ಓ ಹೌದಾ? ಸೊ ನೈಸ್ ಅಲ್ಲ? ಅದೆಲ್ಲ ಸರಿ ಅನು, ಒಂದೇ ಒಂದ್ ಪ್ರಾಬ್ಲಮ್. ಏನಾಯ್ತು? ನಮ್ ಮನೆ ಇರೋದು ಲ್ಯಾಂಗ್ಲಿಲಿ, ಹೌದು, ಅದು ವ್ಯಾಂಕೋವರ್ ಅಲ್ಲಿ. ವರಿ ನಾಟ್ ರಮ್ಯಾ. 9th ಆಗಸ್ಟ್ಗೆ ಇಲ್ಲೇ ಮಂಗಲ್ ಭವನ್ ಲ್ಯಾಂಗ್ಲಿನಾಗ ಅದ. ಆಮೇಲೆ 11th ಆಗಸ್ಟ್ ದಿವಸ ಇಟ್ ಇಸ್ ಇನ್ ವ್ಯಾಂಕೋವರ್ ಮಹಾಲಕ್ಷ್ಮಿ ಟೆಂಪಲ್. ಅಯ್ಯೋ ನೋಡು, ನನ್ಗೆ ಡೀಟೇಲ್ಸ್ ಗೊತ್ತು ಅಂತ ನಿನಗ್ ಕಳ್ಸಿದ್ರೆ ಇದೆಲ್ಲ ನಾನ್ ಡೀಟೇಲ್ ಆಗಿ ಓದೇ ಇಲ್ಲ. ಅದೇ ಅಲ್ಲ, ಸಮ ಓದ್ಕೋಬೇಕಿಲ್ಲ ನೀನು. ಹೌದ್ ನೋಡು, ಅದನ್ನೇ ಮಿಸ್ ಮಾಡಿದೀನಿ. ಹಾಗಿದ್ರೆ ಯಾರ್ಯಾರಿಗೆ ಈವೆಂಟ್ ಅಟೆಂಡ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರು ಬೇಗ ಬೇಗ RSVP ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಫಾರ್ಮ್ಸ್ ನಾವು ಡಿಸ್ಕ್ರಿಪ್ಷನ್ ನಾಗ ಆಡ್ ಮಾಡಿರ್ತೀವಿ, ಚೆಕ್ ಮಾಡ್ರಿ. ನಾವು ಹೋಗ್ತಾ ಇದೀವಿ, ಹಾಗೆ ನೀವು ಬರ್ತೀರಾ ಅಂತ ಭಾವಿಸ್ತಿದ್ದೀವಿ. ಶ್ರೀ ರಾಘವೇಂದ್ರ ಹರಿ ಶ್ರೀ